ಆದ್ಮೇಲೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಸರ್ಕಾರಿ ಶಾಲೆಗೆ ಯಾಕೆ ನಮ್ಮ ಮಕ್ಕಳನ್ನ ಸೇರಿಸಬೇಕು ಅನ್ನೋದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಿರ್ತದೆ. ಅದಕ್ಕೆ ಉತ್ತರ ಹಲವಾರು. ಯಾಕಂದರೆ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಿಗೆ ಕೊಡಮಾಡಲಾಗಿದೆ. ಅದರಲ್ಲಿ ಒಂದು ಉತ್ತಮ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸಿರ್ತದೆ, ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸಿರ್ತದೆ ಅನ್ನೋದಕ್ಕೆ ನಮ್ಮ ಸರ್ಕಾರಿ ಶಾಲೆ ಸಾಕಷ್ಟು ಪುಷ್ಟಿದಾಯಕವಾಗಿದೆ. ಏನಪ್ಪ ಅಂತಂದ್ರೆ ಮಧ್ಯಾಹ್ನದ ಬಿಸಿ ಊಟ ಅತ್ಯಂತ ಪ್ರಯೋಜನಕಾರಿ ಆಗಿದೆ ಮಕ್ಕಳಿಗೆ. ಯಾಕಪ್ಪ ಅಂತಂದ್ರೆ ಈಗ 6 ಜನ ಮೊಟ್ಟೆ ಕೊಡ್ತಾರ, ಮತ್ತು ರಾಗಿ ಮಾಲ್ಟ್ ಕೊಡ್ತಾರ. ಮತ್ತು ಈ ರಾಗಿ ಮಾಲ್ಟ್ ಕುಡಿಯುವುದರಿಂದ ರಾಗಿ ರೋಗ ನಿರೋಧಕ ಅಂತ ಹೇಳ್ತಾರೆ, ಮತ್ತು ರೋಗವನ್ನ ದೂರ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ರಾಗಿ ಬಹಳಷ್ಟು ಶ್ರೇಷ್ಠವಾದದ್ದು. ಹೀಗಾಗಿ ನಮ್ಮ ಚಡಚಣ ತಾಲೂಕಿನಲ್ಲಿರುವಂಥ 206 ಶಾಲೆಗಳು ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ಯೋಜನೆ ಜಾರಿ ಇರ್ತದೆ. 206 ಶಾಲೆಗಳಲ್ಲಿ 19 ಪ್ರೌಢಶಾಲೆಗಳು ಮತ್ತು 187 ಶಾಲೆಗಳು ಸರ್ಕಾರಿ 1ರಿಂದ 7ನೇ ತರಗತಿ ಶಾಲೆಗಳು, 1ರಿಂದ 7ನೇ ತರಗತಿ ಮತ್ತು ಕೆಲವೊಂದು ಕಡೆ 8ನೇ ತರಗತಿ ಕೂಡ ಇದ್ದಾವೆ. ಈ ಮಧ್ಯಾಹ್ನ ಬಿಸಿ ಊಟದಲ್ಲಿ ಮೊಟ್ಟೆ ಯಾಕೆ ಸರ್ಕಾರ ಜಾರಿಗೆ ತಂತು ಅನ್ನೋದು ನೋಡೋಣ ಬನ್ನಿ. ಮೊಟ್ಟೆಯಲ್ಲಿ ಯಾಕೆ ತಂತು ಸರ್ಕಾರ ನೋಡೋಣ ಬನ್ನಿ. ಮೊಟ್ಟೆಯಲ್ಲಿ ಏನೇನ ಪೋಷಕಾಂಶಗಳದಾವ ಮತ್ತು ಮೊಟ್ಟೆಯನ್ನು ಯಾಕೆ ಸರ್ಕಾರ ಜಾರಿಗೆ ಮಾಡಿ ಮಕ್ಕಳಿಗೆ ಕೊಡಲಾಗುತ್ತದೆ ಅನ್ನೋದನ್ನು ನೋಡೋಣ ಬರ್ರಿ. ಅದರ ಕಾರಣ ಹಿನ್ನೆಲೆ ನೋಡೋಣ ಬನ್ನಿ. ಒಂದು ಸರ್ವೆ ಮಾಡಲಾಯಿತು. ಆ ಸರ್ವೆಯಲ್ಲಿ ಮಕ್ಕಳ ಪೌಷ್ಟಿಕ ಅಂಶ ಕಂಡು ಬಂದಿದೆ. ಇದು ಚಾರ್ಟ್ ನೋಡ್ತಾ ಇದ್ದೀರಿ ನೀವು. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯಲ್ಲಿ ಕಂಡು ಬಂದಂಥ ಅಂಶಗಳು ಈ ರೀತಿಯಾಗಿದ್ದಾವೆ. ಒಂದನೇದ್ದು ಕುಂಠಿತ ಬೆಳವಣಿಗೆ, 35% ಕುಂಠಿತ ಬೆಳವಣಿಗೆಗೆ ಕಾರಣ ಆಗಿದೆ. ಅದು ಯಾವ್ಯಾವ ಜಿಲ್ಲೆಯಲ್ಲಿ ಅಂತಂದ್ರೆ ಬೆಂಗಳೂರು, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಮತ್ತು ಕಲಬುರಗಿ ಜಿಲ್ಲೆ. ಮತ್ತು ಕೃಷಿಕಾಯ 20%, 100ಕ್ಕೆ 20% ಮಕ್ಕಳಲ್ಲಿ ಕಂಡು ಬಂದಿದೆ. ಅದು ಎಲ್ಲಿದಪ್ಪ ಅಂದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಬಳ್ಳಾರಿ, ರಾಯಚೂರು. ತೀವ್ರ ಕೃಷಿಕಾಯ 8% ಇದೆ. ಆ 8% ಎಲ್ಲದಪ್ಪ ಅಂದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಬಳ್ಳಾರಿ, ರಾಯಚೂರಲ್ಲಿ ಕಂಡು ಬಂದಿದೆ. ಮತ್ತು ಕಡಿಮೆ ತೂಕ ಎಲ್ಲಿ 30% ಕಂಡು ಬಂದಿದೆ. ಆ 30% ಎಲ್ಲಿದೆ ಕಡಿಮೆ ತೂಕ ಅಂತಂದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಬಳ್ಳಾರಿ ಮತ್ತು ವಿಜಯಪುರ. ಮತ್ತು ರಕ್ತಹೀನತೆ 66% ಮಕ್ಕಳಲ್ಲಿ ಕಂಡು ಬಂದಿದೆ, 100ಕ್ಕೆ 66%. ಹೀಗಾಗಿ ಇದಕ್ಕೆಲ್ಲ ಪರಿಹಾರ ಏನಪ್ಪಾ ಅಂತಂದ್ರೆ ಒಂದು ಮೊಟ್ಟೆ, ಯಾನ್ ಎಗ್ ಕೀಪ್ ಅವೇ ಡಾಕ್ಟರ್ ಅಂತ ಹೇಳ್ತದೆ. ಅಂದ್ರೆ ಒಂದು ಮೊಟ್ಟೆ ಒಂದು ಮಗುವಿಗೆ ಕೊಡೋದಾದರೆ ಆ ಮಗುವಿಗೆ ಆಸ್ಪತ್ರೆ ಬೇಡ ಮತ್ತು ಡಾಕ್ಟರ್ನ ದೂರ ಇಡ್ತದೆ ಅಂತೇಳಿ ಹೇಳ್ಬಹುದಾಗಿದೆ. ಹೀಗಾಗಿ ನಾವು ಮೊಟ್ಟೆಯಲ್ಲಿ ಏನೇನ ಪೋಷಕಾಂಶಗಳದಾವ ಅನ್ನೋದು ನೋಡೋದಾದ್ರೆ ಎನರ್ಜಿ ಎಷ್ಟದಂದ್ರೆ 77 ಇದೆ. ಎನರ್ಜಿ 77 ಕ್ಯಾಲರಿ ಇದೆ. ವಿಟಮಿನ್ ಡಿ ಎಷ್ಟಿದೆಪ್ಪ ಅಂತಂದ್ರೆ ವಿಟಮಿನ್ ಡಿ 1.40 mg ಇದೆ. ವಿಟಮಿನ್ B12 1.40 mg ಇದೆ. ವಿಟಮಿನ್ ಎ 5.40 mg ಇದೆ. ಜಿಂಕ್ 1.29 mg ಇದೆ. ಪೊಟ್ಯಾಷಿಯಂ 69 mg ಇದೆ. ಸೋಡಿಯಂ 70 mg ಇದೆ. ಆಮೇಲೆ ಐರನ್ 4.90 mg ಇದೆ. ಕ್ಯಾಲ್ಸಿಯಂ 2.20 mg ಇದೆ. ಮ್ಯಾಗ್ನೇಷಿಯಂ 5 mg ಇದೆ. ಆಮೇಲೆ ಫ್ಯಾಟ್ 4.80 mg ಇದೆ. ಆಮೇಲೆ ಕಾರ್ಬೋಹೈಡ್ರೇಟ್ 0.40 ಗ್ರಾಮ್ ಇದೆ.
ಮತ್ತು ಪ್ರೋಟೀನ್ ಎಷ್ಟಿದೆ ಅಂದ್ರೆ 6.30 ಗ್ರಾಮ್ ಇದೆ. ಹೀಗಾಗಿ ಮೊಟ್ಟೆ ಬಹಳಷ್ಟು ಮಗುವಿಗೆ ಉತ್ತಮವಾದಂಥ ಆಹಾರ. ಈ ನಿಟ್ಟಿನಲ್ಲಿ ಸರ್ಕಾರದ ಶಾಲೆಗಳಿಗೆ ಎಲ್ಲ ಮಕ್ಕಳಿಗೆ ಮೊಟ್ಟೆಯನ್ನು ನೀಡಲಾಗ್ತದೆ, 1ರಿಂದ 10ನೇ ತರಗತಿ ಮಕ್ಕಳಿಗೆ. ಮತ್ತು ವಾರದ 6 ದಿನಗಳು, 6 ದಿನಗಳಲ್ಲಿ 2 ಸರ್ಕಾರ ದಿನಗಳು, 4 ದಿನಗಳು ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ನೀಡಲಾಗ್ತದೆ. ಒಂದು ಮೊಟ್ಟೆ 6 ಅಗತ್ಯ ಅಮೈನೋ ಆಮ್ಲಗಳನ್ನು ಹೊಂದಿರುತ್ತದೆ. ಒಂದು ಮೊಟ್ಟೆಯಲ್ಲಿ 6 ಗ್ರಾಮ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇದೆ. ಆಮೇಲೆ ದೃಷ್ಟಿ ಸುಧಾರಿಸಲು ಇದು ಸಹಾಯಕ ಆಗುತ್ತದೆ. ಈ ಒಂದು ಮೊಟ್ಟೆ ನೈಸರ್ಗಿಕವಾಗಿ ವಿಟಮಿನ್ ಡಿ ಹೊಂದಿರುವ ಏಕೈಕ ಆಹಾರಗಳಲ್ಲಿ ಒಂದಾಗಿದೆ. ಮೊಟ್ಟೆಗಳು ರಕ್ತದಲ್ಲಿರುವಂಥ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುವುದಿಲ್ಲ, ಮೆದುಳಿನ ಬೆಳವಣಿಗೆಗೆ ಇದು ಸಹಾಯ ಮಾಡ್ತದೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಉಪಯೋಗಕಾರಿ ಇದು. ಆಮೇಲೆ ಮೆದುಳಿನ ಬೆಳವಣಿಗೆಗೆ, ಮಕ್ಕಳಿಗೆ ಮೆದುಳು ಬೆಳವಣಿಗೆ ಬಹಳಷ್ಟು ಮುಖ್ಯ. ಆ ಮೆದುಳು ಬೆಳವಣಿಗೆಗೆ ಇದು ಅತ್ಯಂತ ಉತ್ತಮವಾದ ಆಹಾರ ಆಗಿದೆ. ಹೀಗಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆ ಮಾಡಲಾಗ್ತದೆ. ಅದಕ್ಕಾಗಿ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವುದರಿಂದ ನಮ್ಮ ಮಕ್ಕಳ ಆರೋಗ್ಯ ಸುಧಾರಣೆ ಆಗುತ್ತದೆ.